ಹೊಟ್ಟೆ ನೋವು ಶುರು ಆಯಿತು. 8.5 ತಿಂಗಳು ಆವಾಗ ನನಗೆ ಹೊಟ್ಟೆ ನೋವು ಶುರು ಆಯಿತು. ಸೊ ಮನೇಲಿ ಹಂಗೆ ಅಷ್ಟೊಂದು ಪೇಯ್ನ್ ಇರಲೇ ಇಲ್ಲ. ಹೋಗ್ತಾ 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 ಸೊ ನನಗದು ಅಂದರೆ ಹೊಟ್ಟೆ ನೋವು ಅಲ್ಲ, ಬೆನ್ನು ನೋವು ಆ್ಯಕ್ಚುಲಿ ನನಗೆ ಫಸ್ಟ್ ಬಂದಿದ್ದಾಯ್ತಾ. ಬೆನ್ನು ನೋವು ನಂಗೆ ಸಿಕ್ಕಾಬಟ್ಟೆ ಜಾಸ್ತಿ ಆಯಿತು. ಆಮೇಲೆ ನೋಡಿ ನೋಡಿ ಸಾಕಾಗಿ ನೈಟ್ ಟೈಮ್ ಏನಾದ್ರು ಜಾಸ್ತಿ ಆಗಿಬಿಟ್ರೆ ಏನಪ್ಪ, 8.5 ತಿಂಗಳು ಇಷ್ಟು ಬೇಗ ನನಗದು ಡೆಲಿವರಿ ಪೇಯ್ನು ಅದೆಲ್ಲ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಇಲ್ಲವೇ ಇಲ್ಲ ಆಯಿತಾ. ನಾನು ಆಕಾಶ್ ಇಬ್ಬರೇ ಗಾಡೀಲಿ ಹೋದ್ವಿ. ಅದು ಯಾವ ಧೈರ್ಯದ ಮೇಲೆ ಹೋದ್ವೋ ನಾವು ಗೊತ್ತಿಲ್ಲ. ಬೆನ್ನು ನೋವು ತೋರಿಸೋದಕ್ಕೆ ಅಂತ ನಾನು ಹೋಗಿದ್ದಾಯ್ತಾ. ನನಗೆ ಇನ್ನೂ ಅವಾಗ ಹೊಟ್ಟೆ ನೋವು ಬಂದಿಲ್ಲ. ಆನ್ ದಿ ವೇ ಇನ್ನೇನು ನಗರ ರೀಚ್ ಆಗಬೇಕು ಅನ್ನೋ ಅಷ್ಟರಲ್ಲಿ ನನಗೆ ಹೊಟ್ಟೆ ನೋವು ಶುರು ಆಯಿತು. ಹೆವಿ ಪೇಯ್ನು. ಹೆಂಗೆ ಪೇಯ್ನ್ ಬಂತು ಅಂದರೆ ಯಪ್ಪ, ಅಳ್ತಾ 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 ಗಾಡಿ ಎದ್ದಕ್ಕೂ ಹತ್ಕೊಂಡೇ ಹೋಗಿದ್ದೀನಿ. ಆಲ್ರೆಡಿ ಮಣಿ ನಗರದ ಮನೇಲೇ ಇದ್ದ. ಅವನಿಗೆ ಕಾಲ್ ಮಾಡಿದ್ವಿ. ಕಾಲ್ ಮಾಡಿಬಿಟ್ಟು ಈ ಥರ ಹಾಸ್ಪಿಟ್ಲಿಗೆ ಬರ್ತಾಯಿದ್ದೀನಿ, ನೀನು ಬಾ ಅಂತ ಮುಂಚೆನೇ ಹೇಳಿದ್ವಿ. ನಾವು ಹೋಗೋ ಅಷ್ಟರಲ್ಲಿ ಮಣಿ ಬಂದಿದ್ದ. ಆಮೇಲೆ ಡಾಕ್ಟ್ರ್ ಹತ್ರ ಹೋದ್ವಿ. ತಕ್ಷಣವೇ ಕಳಿಸ್ಕೊಟ್ಬಿಟ್ರು ಅವರು. ತಕ್ಷಣ ಕಳಿಸ್ಕೊಟ್ರು. ಎಷ್ಟು ತಿಂಗಳು ಎಲ್ಲ ಕೇಳ್ಬಿಟ್ಟು ಎಲ್ಲ ಬಿ ಪಿ ಎಲ್ಲ ಚೆಕ್ ಮಾಡಿ ಸೊ ಪಿ ವಿ ಮಾಡಿದ್ರೆ ನಾನು ಫುಲ್ಲು ಕಿರ್ಚಾಕ್ಬಿಟ್ಟಿದ್ದೀನಿ. ಕಿರ್ಚದೆ ಅಂದರೆ ಫುಲ್ಲು ಕಿರ್ಚಿಬಿಟ್ಟಿದ್ದೀನಿ. ಕಾಲು ಕಿರ್ಚಾಕ್ಬಿಟ್ಟಿದ್ದೀನಿ. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ, ಅದು ಯಾವುದು ಸಡನ್ನಾಗಿ ಆಗಿದ್ದರಿಂದ ನಾನು ಸ್ವಲ್ಪ ಭಯಪಟ್ಟೆ. ಆವಾಗ ನಾನು ಕಿರ್ಚೋದು ನೋಡ್ಬಿಟ್ಟು ಪಾಪ ಹೊರಗಡೆ ಇರೋರೆಲ್ಲ ಎದುರ್ಕೊಂಡ್ಬಿಟ್ಟಿದ್ದಾರಂತೆ. ಆಮೇಲೆ ಮಣಿ ಹೇಳ್ತಿದ್ದೆ, ನೀನು ಕಿರ್ಚೋದು ನೋಡ್ಬಿಟ್ಟು ಪಾಪ ಅಲ್ಲೊಬ್ಳು ಪ್ರೆಗ್ನೆಂಟು, ನಂಗೆ ಭಯ ಆಗ್ತಿದೆ, ಬನ್ನಿ ಓಟಾಗೋಣ ಅಂದ್ಬಿಟ್ಟು ಓಟೆ ಹೋದ್ಲು ಹೊರಗಡೆ ಗೊತ್ತಾ ಅಂತ ಹೇಳ್ತಿದ್ದ ಮಣಿ. ಅಷ್ಟು ಜೋರ ಕಿರ್ಚಾಕ್ಬಿಟ್ಟಿದ್ದೀನಿ. ಪಾಪ ನಿಜವಾಗ್ಲೂ ನಮ್ಮ ಡಾಕ್ಟ್ರು ನನಗೆ ಎಷ್ಟು ಚೆನ್ನಾಗಿ ಸಮಾಧಾನ ಮಾಡಿದ್ರು ಗೊತ್ತಾ, ಕೈ ಇಟ್ಕೊಂಡು, ಭಯ ಆಯಿತಾ, ಏನೂ ಆಗಲ್ಲ ಸುಮ್ಮನೆ ಇರು ಅಂತ. ಆಮೇಲೆ ಧೈರ್ಯ ಕೊಟ್ಬಿಟ್ಟು ಅದು ಕಂಪ್ಲೀಟ್ ಆಗಿಲ್ಲ, 9 ಮಂತ್ಸ್ ಕಂಪ್ಲೀಟ್ ಆಗಿಲ್ವಲ್ಲ ಇನ್ನು. ಹಾಗಾಗಿ ಅವ್ರು ಡಾಕ್ಟ್ರ್ ಏನು ಹೇಳ್ತಿದ್ದಾರೆ ಅಂದರೆ, ಸೊ ಪಿ ವಿ ಮಾಡಿ ಚೆಕ್ ಮಾಡಿ 2 ಇಂಚಸ್ ಓಪನ್ ಆಗಿದೆ, ನಿನಗೆ ಮೋಸ್ಟ್ಲಿ ಇವತ್ತು ನೈಟೆಲ್ಲ ಡೆಲಿವರಿ ಆದರೂ ಆಗಿಬಿಡುತ್ತೆ. ನೀನೊಂದು ಕೆಲಸ ಮಾಡು, ಮೈಸೂರಿಗೆ ಹೊಟ್ಟೋಗ್ಬಿಡು, ಮೈಸೂರು JCCಗೆ ಹೊಟ್ಟೋಗ್ಬಿಡು. ಈಗೇನು ಅಕಸ್ಮಾತ್ ನಾನು ನೀನು ಧೈರ್ಯವಾಗಿದ್ದು ಇಲ್ಲೇ ಮಾಡಿ ಅಂದರೆ ಮಾಡ್ತೀನಿ. ಅಕಸ್ಮಾತ್ ಏನಾದರೂ ಪಾಪುಗೇನಾದರೂ ಬ್ರೀತಿಂಗ್ ಪ್ರಾಬ್ಲಮ್ ಆದರೆ ಇಲ್ಲಿ ಅಷ್ಟೆಲ್ಲ ಫೆಸಿಲಿಟೀಸ್ ಇಲ್ಲ. ಆವಾಗ ನೀನು ಪಾಪು ಕರ್ಕೊಂಡು ಅಲ್ಲಿಗೆ ಹೋಗಬೇಕಾಗತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಇನ್ ಕೇಸ್. ಸೊ ಅದ್ರ ಬದಲು ನೀನು ಮೈಸೂರಿಗೆ ಹೊಟ್ಟೋಗೋದು ಬೆಟರು. ಏನು ಮಾಡ್ತೀಯಾ ಹೇಳು ಅಂತ ಹೇಳಿದ್ರು. ಸೊ ಮನೇಲಿ ಮಾತಾಡ್ಬಿಟ್ಟು ಹೇಳ್ತೀನಿ ಅಂದ್ಬಿಟ್ಟು ಹೊರಗಡೆ ಬಂದು ಮನೇಲೆಲ್ಲ ಮಾತಾಡಿ, ಇಲ್ಲ ಹೊಟ್ಟೆ ಹೋಗೋಣ ಅಂದ್ಬಿಟ್ಟು ಇಲ್ಲ ಹೇಳಿದ್ವಿ, ಡಿಸಿಷನ್ ತೊಗೊಂಡ್ವಿ. ಇಲ್ಲ ಮ್ಯಾಮ್ ನಾವು ಮೈಸೂರಿಗೆ ಹೊಟ್ಟೋಗ್ಬಿಡ್ತೀವಿ ಅಂತ ಹೇಳಿದೆ. ಸೊ ವೆಹಿಕಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾನು ಇಲ್ಲ ಓನ್ ವೆಹಿಕಲ್ ಇದೆ ಅದರಲ್ಲೇ ಹೋಗ್ತೀವಿ ಅಂದ್ಬಿಟ್ಟು. ಸೊ ನಮ್ಮದು ESI ಎಲ್ಲ ಇತ್ತಲ್ವ, ಅದೆಲ್ಲ ತೊಗೊಂಡೋಗೋಣ ಅಂದ್ಬಿಟ್ಟು ನಗರದ ಮನೆಗೆ ಬಂದು. ಸೊ ನನಗೆ ಅಷ್ಟೇ ಪೇಯ್ನ್ ಅಷ್ಟು ಕೊಟ್ಟೋಯ್ತು, ನನಗೆ ಪೇಯ್ನು ಮತ್ತು ಬರಲೇ ಇಲ್ಲ. ಪೇಯ್ನ್ ಸ್ಟಾಪ್ ಆಯಿತು. ಆರಾಮಾಗಿದೆ. ಮಣಿ ಏನು ಫುಲ್ಲು ಗಾಬರಿ ಮಾಡ್ಕೊಂಡಿದ್ದಾನೆ. ಪತ್ರ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹುಡ್ಕಾಡ್ತಿದ್ದಾನೆ. ನಾನು ಮಣಿಗೆ ಸಮಾಧಾನ ಮಾಡ್ತಿದ್ದೀನಿ, ಏನೂ ಇಲ್ಲ, ನನಗೀಗ ಪೇಯ್ನ್ ಇಲ್ಲ, ಹೋಗಿದೆ ಪೇಯ್ನು, ನೀನು ಆರಾಮಾಗಿ ಹುಡ್ಕು ಅಂತ ನಾನೇ ಅವನಿಗೆ ಸಮಾಧಾನ ಮಾಡ್ತಿದ್ದೀನಿ ನೋಡಿ ಅಂತ. ಆಮೇಲೆ ಸರಿ ನಾವು ಹೋಗೋ ಅಷ್ಟರಲ್ಲಿ ಅಮ್ಮ ಲೋಕ ಎಲ್ಲ ಬದಂಗುಪ್ಪೆಗೆ ಬರೋ ಅಷ್ಟರಲ್ಲಿ ಎಲ್ಲರೂ ಲಗೇಜ್ ಎಲ್ಲ ತೊಗೊಂಡು ರೆಡಿ ಆಗಿದ್ದರು. ಚಿಕ್ಕಪ್ಪ ಅವ್ರದ್ದು ಕಾರ್ ತೊಗೊಂಡು ಆಕಾಶ್ ಬಂದ ಅಷ್ಟರಲ್ಲಿ ಬದಂಗುಪ್ಪೆಗೆ ಬಂತು. ತಕ್ಷಣ ಅಲ್ಲಿ ಲೇಟ್ ಮಾಡಲೇ ಇಲ್ಲ, ತಕ್ಷಣವೇ ನಾವು ಮೈಸೂರಿಗೆ ಹೊರಟ್ವಿ. ಆಮೇಲೆ ನಗರ JSSಯಿಂದ ಮೈಸೂರು JSSಗೆ ಹೊರಡ್ತಾ ಇದ್ದೀವಿ. ಆ ಟೈಮಲ್ಲಿ ನನಗೆ ಮಣಿಗೆ ಇಬ್ಬರಿಗೂ ಸೆಕೆಂಡ್ PUದು ವ್ಯಾಲ್ಯುವೇಷನ್ಗೆ ಮೆಸೇಜ್ ಬೇರೆ ಬಂದಿದೆ. ನನಗೆ ನಿಜ ಎಷ್ಟು ಬೇಜಾರಾಯ್ತು ಗೊತ್ತಾ. ನನಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ತುಂಬ ಆಸೆ ಇತ್ತು. ನನಗೆ 4 ವರ್ಷದಿಂದನೂ ಬಂದಿರಲಿಲ್ಲ ಆ್ಯಕ್ಚುಲಿ. ನಂದು ಕನ್ನಡ, ನನ್ನ ಸಬ್ಜೆಕ್ಟ್ ಕನ್ನಡ. ನನಗೆ 4 ವರ್ಷದಿಂದನೂ ವ್ಯಾಲ್ಯುವೇಷನ್ಗೆ ಏನೂ ಬಂದಿರಲಿಲ್ಲ, ಮೆಸೇಜ್ ಬಂದಿರಲಿಲ್ಲ. ಬಟ್ ಆ ಸಲ ಮೆಸೇಜ್ ಬಂದಿದೆ. ಎಷ್ಟು ಮಿಸ್ ಮಾಡಿಕೊಂಡೆ ಅಂದರೆ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ಅಂತ ತುಂಬ ಆಸೆ ಇತ್ತು ನನಗೆ. ಬಟ್ ನಾನು ಹಿಂಗೆ ಹೋಗೋಕ್ಕಾಗುತ್ತಲ್ವ, ಹೋಗೋಕ್ಕಾಗಲಿಲ್ಲ. ನಂಜನಗೂಡಿಗೆ ಹೋದ್ವಿ. ಸೊ ನಂಜನಗೂಡು ತನಕ ಹೋದ್ವಿ. ಆವಾಗ ಶುರು ಆಯಿತು ಮತ್ತೆ ಪೇಯ್ನು. ಅದು ಹೆಂಗೆ ಆಗ್ತಿತ್ತು ಅಂದರೆ ಪೇಯ್ನ್ ಬರೋದು ಸ್ಟಾಪ್ ಆಗೋದು ಹಿಂಗೆ ಆಗ್ತಿತ್ತು. ಸೊ ಇನ್ನೇನೋ ಪೇಯ್ನ್ ಬಂತು, ಮತ್ತೆ ಹಂಗೆ ಕಡಿಮೆ ಆಗೋಯ್ತು. ಮೈಸೂರು ಹತ್ತತ್ರ ಹೋದ್ವಿ. ಎಲೆ ತೋಟದ ಹತ್ರ ಹೋಗೋ ಅಷ್ಟರಲ್ಲಿ ಫುಲ್ಲು ಹೆವಿ ಪೇಯ್ನ್. ಅವಾಗ ಅದಕ್ಕಿಂತ ಮುಂಚೆ ಬಂದಿತ್ತಲ್ಲ ಪೇಯ್ನ್, ಅದಕ್ಕಿಂತ ಜಾಸ್ತಿ ಪೇಯ್ನ್ ಕಾಣಿಸ್ಕೊಂತ. ಅವಾಗ ವಾಮಿಟಿಂಗ್ ಬೇರೆ ಆಗ್ತಾಯಿದೆ, ಪೇಯ್ನ್ ಬೇರೆ ಜಾಸ್ತಿ ಆಗ್ತಿದೆ. ಬರ್ತೀನಿ ಬಾ. ಪೇಯ್ನ್ ಬೇರೆ ಜಾಸ್ತಿ ಆಗ್ತಾಯಿದೆ. ಸದ್ಯ ಯಾವಾಗ ಹಾಸ್ಪಿಟಲ್ ಸಿಗುತ್ತಪ್ಪ ಅಂತ ಅನಿಸ್ಬಿಟ್ಟಿತ್ತು ನನಗೆ. ಹಾಸ್ಪಿಟಲ್ ತಲುಪಿದ್ವಿ. ಅವರು BP ಎಲ್ಲ ಟೆಸ್ಟ್ ಮಾಡಿ ಒಳಗಡೆ ಕರ್ಕೊಂಡು ಹೋದ್ರು. ನನ್ನ ಲಿವರ್ ವಾರಿಗೆ ಕರ್ಕೊಂಡು ಹೋದರು. ಆವಾಗ ಮತ್ತೆ ನನಗೆ ಫುಲ್ಲು ಪೇಯ್ನ್ ಜಾಸ್ತಿ ಆಯಿತು. ಅವರು PV ಎಲ್ಲ ಮಾಡಿದ್ರು. ನಾನು ಅಲ್ಲೂ ಫುಲ್ಲು ಕಿರ್ಚಿ ಹಾಕ್ಬಿಟ್ಟಿದ್ದೀನಿ. ನಾನು ಕಿರ್ಚಿರೋದು ನೋಡ್ಬಿಟ್ಟು ಹೊರಗಡೆ ನಮ್ಮಮ್ಮ ಏನು ಅಂದ್ಕೊಂಡವ್ರೆ, ಇಷ್ಟು ಬೇಗ ಆಗೋಯ್ತು, ಡೆಲಿವರಿ ಆಗೋಯ್ತು ಅಂತ ಅಂದ್ಕೊಂಬಿಟ್ಟಿದ್ದಾರೆ ನಮ್ಮಮ್ಮ. ನಾರ್ಮಲ್ ಡೆಲಿವರಿ ಆಗೇ ಹೋಯ್ತು ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಆ ಥರ ಕಿರ್ಚಾಕ್ಬಿಟ್ಟಿದ್ದೀನಿ ನಾನು. ಸರಿ ಅಂದ್ಬಿಟ್ಟು ಸೊ ಡಾಕ್ಟ್ರು ಬಂದು ಎಲ್ಲ ಚೆಕ್ ಮಾಡಿಬಿಟ್ಟು ಅವ್ರೇನು ಹೇಳಿದ್ರು ಅಂದರೆ, ಇನ್ನೂ 9 ಮಂತ್ ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ನಾವು ಇವಾಗಲೇ ಡೆಲಿವರಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾವು ಆದಷ್ಟು ನೋಡ್ತೀವಿ, ಪೇಯ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ.
ಹಂಗೂ ಪೇಯ್ನ್ ಸ್ಟಾಪ್ ಆಗಲಿಲ್ಲ ಅಂತಂದರೆ ನಾವು ಸಿ ಸೆಕ್ಷನ್ ಮಾಡಬೇಕಾಗುತ್ತೆ. ಅಂದರೆ ಅಟ್ಲೀಸ್ಟ್ ನಾರ್ಮಲಾಗಿ ಸಿ ಸೆಕ್ಷನ್ ಯಾವುದೋ ಒಂದು ಆಯಿತಾ, ಡೆಲಿವರಿ ಮಾಡಿಬಿಡ್ತೀವಿ. ಬಟ್ ಆದಷ್ಟು ಟ್ರೈ ಮಾಡ್ತೀವಿ, ಪೇಯ್ನ್ ಸ್ಟಾಪ್ ಮಾಡೋದಕ್ಕೆ ನೋಡ್ತೀವಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಒಳಗಡೆ, ಒಂದು ವಾರ್ಡ್ ಒಳಗಡೆ. ಅಲ್ಲಿ ಒಂದು 6 ಬೆಡ್ ಇರುತ್ತೆ, ಒಂದು 6 ಬೆಡ್ ಇತ್ತು. ಅಲ್ಲೋಗಿ ಕರ್ಕೊಂಡೋಗಿ ಮಲಗಿಸಿದ್ರು, ಕೈಗೆ ಹಾಕಿದ್ರು, ಸೂಜಿ ಎಲ್ಲ ಹಾಕಿದ್ರು. ಆಮೇಲೆ ಬರೋರು ಹೋಗೋರು, ಪದೇ ಪದೇ ಬರೋರು, ಬಂದು ಬೇಬಿದು ಹಾರ್ಟ್ ಬೀಟ್ ಚೆಕ್ ಮಾಡ್ತಾನೇ ಇದ್ದರು. ನಂದು ಬಿ ಪಿ ಚೆಕ್ ಮಾಡೋದು, ಪಾಪುದು ಹಾರ್ಟ್ ಬೀಟ್ ಚೆಕ್ ಮಾಡೋದು ಎಲ್ಲ ನಡೀತಾನೇ ಇತ್ತು. ಸೊ ಟೈಮು ಮಧ್ಯರಾತ್ರಿ 3 ಗಂಟೆ ಏನೋ ಆಯಿತು ಅನಿಸುತ್ತೆ. ಆಮೇಲೆ ನಿಧಾನ. ಸೊ ನನಗೆ ಊಟ ಮಾಡಿಲ್ಲ, ನಾನು ಮಧ್ಯಾಹ್ನ ಊಟ ಮಾಡಿದ್ದಾಯ್ತಾ, ಇನ್ನೂ ಊಟ ಮಾಡಿರಲಿಲ್ಲ ನಾನು. ಸೊ ಆವಾಗ ಬಂದು ಸಿಸ್ಟ್ರೊಬ್ಬರು ಬಂದು ಹೇಳಿದ್ರು ಅವ್ರಿಗೆ ಊಟ ಕೊಡಿ ಅಂತ. ಅಷ್ಟೊತ್ತು ರಾತ್ರಿನಲ್ಲಿ ಏನು ಸಿಗುತ್ತಲ್ವ. ಆಮೇಲೆ ಕ್ಯಾಂಟೀನ್ಗೆ ಹೋಗಿದ್ದಾರೆ, ಅಲ್ಲಿ ಏನೂ ಸಿಕ್ಕಿಲ್ಲ. ಅವರು ಮ್ಯಾಗಿ ಮಾಡಿಕೊಟ್ಟಿದ್ದಾರೆ, ಮ್ಯಾಗಿನೇ ತಂದುಕೊಟ್ರು. ಬಟ್ ಅದು ಮಾತ್ರ ನನಗೆ ಬಾಯಿಗೆ ಹಾಕೋಕ್ಕೂ ಆಗಲಿಲ್ಲ. ಒಂದು ಸ್ಪೂನ್ ತಿಂದ್ಬಿಟ್ಟು, ಅಂದರೆ ನನಗೊಂದು ಸ್ವಲ್ಪ ತಿಂದರೆ ಸಾಕು ಮತ್ತೆ ಪೇಯ್ನ್ ಬರೋಕ್ಕೆ ಶುರುವಾಗ್ತಿತ್ತು. ಆ ಬೈಕು ನನಗೆ ತಿನ್ನೋಕ್ಕಾಗಲಿಲ್ಲ. ಒಂದು 2-3 ಸ್ಪೂನ್ ತಿಂದೆ, ಆಮೇಲೆ ನನ್ನ ಕೈಲಿ ಆಗ್ತಿಲ್ಲ ಅಂದ್ಬಿಟ್ಟು ಇಟ್ಬಿಟ್ಟೆ. ಅವತ್ತು ರಾತ್ರಿ ಪೂರ್ತಿ ನಾನು ಖಾಲಿ ಹೊಟ್ಟೆಲೇ ಇದ್ದೆ. ಏನೋ ಅಲ್ಪ ಸ್ವಲ್ಪ ನೀರು ಕುಡ್ಕೊತಿದ್ದೆ ಅಷ್ಟೇ, ಖಾಲಿ ಹೊಟ್ಟೆಲೇ ಇದ್ದೆ ಅವತ್ತು. ಸೊ ಆಮೇಲೆ ಅವ್ರು ಹೇಳಿದ್ರು, ನೋಡಿ ಇವ್ರಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಆ್ಯಂಡ್ ವಾಟರ್ ಬ್ರೇಕ್ ಕೂಡ ಆಗಿಲ್ಲ ಅವರಿಗೆ, ಪಾಪುನೂ ಆರಾಮಾಗಿದೆ, ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಇದೆ. ಸೊ ನಾವು ಡೆಲಿವರಿ ಮಾಡಲ್ಲ ಅಂತಲೇ ಹೇಳಿದ್ರು. ಆಮೇಲೆ ಪೇಯ್ನ್ ಸ್ಟಾಪ್ ಆಗೋದಕ್ಕೆ ಅಂತ ನನಗೆ ಇಂಜೆಕ್ಷನ್ಸ್ ಕೊಟ್ಟರು, ಆಮೇಲೆ ಟ್ಯಾಬ್ಲೆಟ್ಸ್ ಕೊಟ್ಟರು. ಆ ಟ್ಯಾಬ್ಲೆಟ್ಸ್ ಹೆಂಗೆ ಅಂದರೆ ಸಣ್ಣದು 3 ಟ್ಯಾಬ್ಲೆಟು, ಇಷ್ಟು ಗಂಟೆಗೆ ಒಂದು ಸಲ ತೊಗೋಬೇಕು ಅಂತ. ಅದು 3 ಟ್ಯಾಬ್ಲೆಟು, ಒಂದೇ ಥರ ಟ್ಯಾಬ್ಲೆಟು 3 ಟ್ಯಾಬ್ಲೆಟು, 10 ಗಂಟೆಗೋ 12 ಗಂಟೆಗೋ ಮಧ್ಯರಾತ್ರಿ ಎಷ್ಟೆಷ್ಟೊತ್ತಲ್ಲೂ ಬಂದು ಕೊಡ್ತಾಯಿದ್ರು ನನಗೆ. ಅಟ್ ಎ ಟೈಮ್ ಒಟ್ಟಿಗೆ ತೊಗೋಬೇಕು ಅದನ್ನು, ಆಯಿತಾ. ಈ ಥರ ಮಾಡಿ ನನಗೆ ಪೇಯ್ನ್ ಸ್ಟಾಪ್ ಮಾಡಿದ್ರು. ಒಂದು 2 ದಿನ ಇರ್ಸ್ಕೊತೀವಿ ಅಂತ ಹೇಳಿದವರು ನನ್ನನ್ನು 4 ದಿನ ಇರಿಸ್ಕೊಂಡ್ರು. ಒಳಗಡೆ ಯಾರನ್ನೂ ಬರೋಕ್ಕೆ ಬಿಡ್ತಾ ಇಲ್ಲ. 3 ದಿವಸ, 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಆಯಿತು, ಹೊರ್ಗಡೆಯವ್ರ ಕಾಂಟ್ಯಾಕ್ಟೇ ನನಗಿಲ್ಲ. ನನಗೆ ಬೇಜಾರಾಗ್ತಿತ್ತು. ಎಲ್ಲ ಬರ್ತಿದ್ದಾರೆ, 6 ಬೆಡ್ ಇದೆ, ಬರ್ತಾಯಿದ್ದಾರೆ, ಎಲ್ಲರೂ ಡೆಲಿವರಿ ಮಾಡಿಸ್ಕೊತಿದ್ದಾರೆ, ಹೋಗ್ತಿದ್ದಾರೆ. ನನಗೆ ಯಾವಾಗಪ್ಪ ಮಾಡೋಣ, ನಮ್ಮ ಮನೆಯವ್ರ ಜೊತೆ ನಾನು ವಾಪಸ್ ಕಳಿಸ್ಬಿಡ್ತಾರೆ ಅನ್ನೋಷ್ಟು ಬೇಜಾರಾಗೋಯ್ತು ನನಗೆ. ಅಲ್ಲಿ ಊಟ ತಿಂಡಿ ನನಗೆ ಯಾವುದೂ ಅಡ್ಜಸ್ಟ್ ಆಗ್ತಾಯಿಲ್ಲ. ಮನೆಯಿಂದ ಅವರು ಏನೂ ಊಟ ತಂದುಕೊಡೋ ಹಾಗಿಲ್ಲ, ಅಲ್ಲಿ ಊಟ ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ಎಲ್ಲ ಒಂದೇ ಟೇಸ್ಟು, ಖಾರ ಖಾರ ಖಾರ, ಆಯಿತಾ. ಅದು ಖಾರ ಇರಲಿಲ್ಲ, ಬಟ್ ನನಗೆ ಆ ಥರ ಆಗ್ಬಿಟ್ಟಿತ್ತು. ಏನು ಊಟ ತಿಂಡಿ ಮಾಡೋಕ್ಕಾಗ್ತಾಯಿಲ್ಲ, ತಿಂಡಿ ತಿನ್ನೋಕ್ಕಾಗ್ತಾಯಿಲ್ಲ, ಊಟ ಇಲ್ಲ, ಏನಿಲ್ಲ. ಹೊತ್ತಿಗೆ ಅವಾಗ ಮನೇಲಿ ಅಮ್ಮ ಅದು ಇದು ಸುಮ್ಮನೆ ಕೊಡ್ತಾಯಿದ್ರು ತಿನ್ನೋದಕ್ಕೆ. ಒಂದು ಹಣ್ಣಿಲ್ಲ, ಒಂದು ಜ್ಯೂಸ್ ಇಲ್ಲ, ಬರೀ ಊಟ, 3 ಟೈಮ್ ಏನು ಊಟ ಅಷ್ಟೇ. ಬಟ್ ನನಗೆ ಅದೇನು ತಿನ್ನೋಕ್ಕಾಗ್ತಾಯಿಲ್ಲ. ಅದರಿಂದ ಪಾಪ ನನ್ನ ಮಗ ಸ್ವಲ್ಪ ವೆಯ್ಟ್ ಕಮ್ಮಿ ಆದ, ಬರ್ತ್ ವೆಯ್ಟ್ ಸ್ವಲ್ಪ ಕಮ್ಮಿ ಆಯಿತು ಅವಾಗ, ಮೋಸ್ಟ್ಲಿ ನನಗೆ ಅನಿಸಿದ ಪ್ರಕಾರ. ಓಕೆನಾ. ನನಗೆ ಹೊರಗಡೆ ಕಳಿಸಿದ್ರೆ ಸಾಕು ಅಂತ ಅಂದ್ಕೊತಿದ್ದೀನಿ. ಹೊರಗಡೆ ನನ್ನನ್ನು ಕಳಿಸ್ತಾಯಿಲ್ಲ, ಒಳಗಡೆ ಅವ್ರನ್ನೂ ಬಿಡ್ತಾಯಿಲ್ಲ. 3 ನೈಟ್ ಒಬ್ಬಳೇ ಅಲ್ಲೇ ಇದ್ದೆ. ಮೊಬೈಲ್ ಕೊಡಿ ಅಂದರೆ ಮೊಬೈಲು ಕೊಡ್ತಾಯಿಲ್ಲ, ಮಾತಾಡ್ಬೋದಿತ್ತು, ಅದು ಕೊಡ್ತಾಯಿಲ್ಲ. ಆಮೇಲೆ ಸೊ ಎಲ್ಲ ಚೆಕ್ ಮಾಡಿ, ಸೊ ಪೇಯ್ನ್ ಬರಲಿಲ್ಲ ನನಗೆ, ಅದನ್ನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ 3 ದಿವಸ ನೋಡಿದ್ರು, ಆಯಿತಾ. ಆಮೇಲೆ ವಾರ್ಡ್ಗೆ ಹಾಕ್ತೀವಿ, NST ಮಾಡ್ತೀವಿ, NST ಮಾಡಿ ನೋಡಿಬಿಟ್ಟು ಆಮೇಲೆ ವಾರ್ಡ್ಗೆ ಹಾಕ್ತೀವಿ ಅಂದ್ಬಿಟ್ಟು ಮತ್ತೆ ಅಲ್ಲೊಂದು ಸ್ಕ್ಯಾನ್ ಎಲ್ಲ ಮಾಡಿ NST ಎಲ್ಲ ಮಾಡಿ, ಏನಿಲ್ಲ ಪಾಪುನು ಚೆನ್ನಾಗಿದೆ, ನಾರ್ಮಲ್ ಆಗಿದೆ, ವಾಟರ್ ಬ್ರೇಕ್ ಆಗಿರಲಿಲ್ವಲ್ಲ, ಸೊ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಆವಾಗ ವಾರ್ಡಿಗೆ ಕರ್ಕೊಂಡೋಗಿ ಹಾಕಿದ್ರಪ್ಪ. ನನಗೆ ಆಮೇಲೆ ಅರ್ಧ ಜೀವ ಬಂತು, ಯಾಕಂದರೆ ಮನೆಯವರೆಲ್ಲ ಬಂದ್ರಲ್ಲ, ಆವಾಗ ಜೊತೇಲಿ ಇರ್ತಾರಲ್ವ. ಸೊ ಹಾಗಾಗಿ ನನಗೆ ಸ್ವಲ್ಪ ಅರ್ಧ ಧೈರ್ಯ ಬಂತು ನನಗೆ. ಆಮೇಲೆ ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ, ಟೈಮಿಂಗ್ಸು ಅಷ್ಟಾ. ಸರಿ ಅಂದ್ಬಿಟ್ಟು ಅಲ್ಲೇ ಒಂದು 4 ದಿವಸ ಮೈಸೂರು JSS ಹಾಸ್ಪಿಟ್ಲಲ್ಲೇ ಇದ್ವಿ. ನನಗೆ ಕೈ ಮುಗಿದ್ಬಿಟ್ಟು ಬಂದ್ಬಿಡ್ಬೇಕು ವಾಪಸ್ಸು ಅನ್ನಿಸ್ಬಿಟ್ಟಿತ್ತು. ಆಮೇಲೆ ನಂದು ESI, ನಂದು ಡಿಗ್ರಿ ಕಾಲೇಜಲ್ಲಿ ನಮಗೆ ESI ಮಾಡಿಕೊಟ್ಟಿದ್ರು ಅಂತ. ಸೊ ವಾರ್ಡಿಗೆ ಕೊಟ್ಟರು. ಆಮೇಲೆ ವ್ಯಾಲ್ಯೂಯೇಷನ್ ಬೇರೆ ಬಂದಿತ್ತಲ್ವ. ನನ್ನ ಜೊತೆ ಎಷ್ಟು ಜನ ಇದ್ದರು ಗೊತ್ತಾವತ್ತು, ಅಮ್ಮ, ಪ್ರತಿಮಕ್ಕ, ಆಕಾಶು, ಲೋಕ, ಮಣಿ, 5 ಜನ ಇದ್ದಾರೆ. ಆಮೇಲೆ ನಾನು ಹೇಳ್ದೆ ಅವನಿಗೆ, ಸುಮ್ಮನೆ ಏನಕ್ಕೆ ಅಷ್ಟೊಂದು ಜನ ಇರೋದಲ್ವ, ಒಳಗಡೆ ಬರೋಂಗಿಲ್ಲ, ಏನಿಲ್ಲ, ಸುಮ್ಮನೆ ಹೊರಗಡೆ ಕೂತಿರ್ಬೇಕು, ಅದಕ್ಕೆ ಯಾಕೆ ಬರಬೇಕಲ್ಲ ಈ ಕೂತಿರೋದು. ಮಣಿ ನಾನೇನು ಅಂದ್ಕೊಳ್ಳಲ್ಲ, ಅವನಿಗೆ ಏನು ಅನ್ಕೋತಾರೋ ಅನ್ನೋದು ಒಂದು ಇರುತ್ತಲ್ವ. ಸೊ ನಾನು ಹೇಳ್ದೆ, ಏನಿಲ್ಲ, ನಾನು ಈಗ ಆರಾಮಾಗಿದ್ದೀನಲ್ವ, ವಾರ್ಡಿಗೆ ಕೊಟ್ಟಿದ್ದಾರಲ್ಲ, ಸುಮ್ಮನೆ ನೀನು ಏನಕ್ಕೆ ಇಲ್ಲೊಂದ್ಸಲಿಗೆ ಸುಮ್ಮನೆ ಕೂತಿರ್ತೆ, ನೀನು ವ್ಯಾಲ್ಯೂಯೇಷನ್ ಕೊಟ್ಟೋಗ್ಬಿಡು. ಸೊ ನಾವು ಹೋಗಲಿಲ್ಲ ಅಂದರೆ ಅದು ಪ್ರೂಫ್ ಎಲ್ಲ ಕೊಡ್ಬೇಕು ಅವ್ರಿಗೆ. ಅದ್ರ ಬದಲು ಸುಮ್ಮನೆ ಇಲ್ಲಿ ಕೂತಿರೋದೇನಕ್ಕೆ. ಈಗ ಅಕಸ್ಮಾತ್ ಡೆಲಿವರಿ ಆಗಿದ್ರೆ ಅದೊಂಥರ, ಡೆಲಿವರಿ ಆಗಿಲ್ಲ, ಪೇಯ್ನ್ ಸ್ಟಾಪ್ ಆಗಿದೆ. ಸೊ ನನಗೆ ಕಂಫರ್ಟಬಲ್ ಆಗಿದ್ದೀನಲ್ವ, ನೀನು ಹೋಗು ಅಂತ ಅಂದ್ಬಿಟ್ಟು ಅವತ್ತು ನೈಟೇ ಅವನ್ನ ಬೆಂಗಳೂರಿಗೆ ಕಳಿಸ್ದೆ. ಅವನಿಗೂ ಹೇಳಿ, ಅವನೇ ಹೋಗೋದಕ್ಕೆ ಅವನಿಗೂ ಒಂಥರ ಭಯ. ಆಮೇಲೆ ನಾನೇ ಅವನಿಗೆ ಹೇಳಿ, ಆಮೇಲೆ ಅಮ್ಮ ಅವರೆಲ್ಲ ಹೇಳಿದ್ಮೇಲೆ ಸರಿ ಒಪ್ಕೊಂಡ. ಆಮೇಲೆ ಹೋಗ್ತೀನಿ ಅಂದ್ಬಿಟ್ಟು ಅವತ್ತೇ ನೈಟು ಹೋದ. ಆಮೇಲೆ ಒಂದು ಡಿಸ್ಚಾರ್ಜ್ ಆಯಿತು. ನಂದು ESI ಎಲ್ಲ ಆ್ಯಕ್ಚುಲಿ ಏನೂ ವರ್ಕ್ ಆಗಲಿಲ್ಲ, ಅದು ನನಗೆ ಏನೂ ಯೂಸ್ ಆಗಲಿಲ್ಲ. ESI ಮಾಡಿಸಿ ಅದು 1 ಇಯರ್ ಆಗಿರಬೇಕಂತೆ, ಬಟ್ 9 ಮಂತ್ಸ್ ಅಷ್ಟೇ, 10 ಮಂತ್ಸ್ ಅಷ್ಟೇ ಆಗಿದ್ದು ESI ಮಾಡಿಸಿ. ಹಾಗಾಗಿ ಅದು ಅಪ್ಲೈ ಆಗಲ್ಲ ಅಂತ ಅಂದರು. ಸೊ ಅಮೌಂಟೇ ಕಟ್ಟಬೇಕಾಯಿತು. ಅವ್ರು ಮತ್ತೆ ಬುಧವಾರ ಬನ್ನಿ, 3 ದಿವಸ ಬಿಟ್ಕೊಂಡ್ಬನ್ನಿ ಅಂತ ಹೇಳಿದ್ರು ಡಾಕ್ಟ್ರು. ಆಮೇಲೆ ನಾನು ಹೋಗ್ಬಿಟ್ಟು ಊರಿಗೆ ಒಂದ್ಸಲ ಯಾಕೆ ಬೇಡ, ಸುತ್ತೂರಲ್ಲೇ ಇರಲಿ ಅಂತ ಅಂದ್ಬಿಟ್ಟು ನನ್ನ ಸುತ್ತೂರಲ್ಲೇ ಬಿಟ್ಟು ಅಮ್ಮ, ಆಕಾಶ, ಲೋಕ ಎಲ್ಲ ಬಂದಗುಪ್ಪೆಗೆ ಬಂದರು. ಪ್ರತಿಮಕ್ಕ ಅವ್ರ ಮನೇಲಿ ಒಂದು 3 ದಿವಸ ಇದ್ದೆ.
ಸೊ ಮತ್ತೆ ಬುಧವಾರ ನಾನು ಚೆಕಪ್ಪಿಗೆ ಹೋಗಬೇಕಾಗಿತ್ತು. ಚೆಕಪ್ಪಿಗೆ ಹೋದೆ ಮೈಸೂರಿಗೇ. ಹೋದಾಗ ಆ ಡಾಕ್ಟ್ರಿಗೆ ನಾನು ಕೈ ಎತ್ತಿ ಮುಗಿಬೇಕು ಅಂಥ ಡಾಕ್ಟ್ರು. ಆ ಯಮ್ಮ ಪುಣ್ಯಾತ್ಕಿತ್ತಿ ದೇವರೇ ನಗು ಅನ್ನೋದೇ ಕೊಟ್ಟಿಲ್ಲ ಗೊತ್ತಾ. ಹೆಂಗೆ ಸಿಡಿ ಅನ್ನೋರು ಅಂದರೆ ಅವರು ಅಲ್ಲಿ ಪಾಪ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ರಲ್ಲ ಅವ್ರ ಮೇಲೂ ಎಲ್ಲ ಸಿಕ್ಕಾಪಟ್ಟೆ ರೇಗಾಡೋರು, ಪೇಷಂಟ್ ಮೇಲೂ ರೇಗಾಡೋರು, ಅಲ್ಲಿ ಜೊತೆಗೆ PG ಡಾಕ್ಟ್ರ್ ಮೇಲೂ ರೇಗಾಡೋರು. ಅಫ್ಕೋರ್ಸ್ ಈಗ ವರ್ಕ್ ಪ್ರೆಷರ್ ಇರುತ್ತೆ, ಕೋಪ ಬರುತ್ತೆ, ರೇಗಾಡಲಿ, ಅದು ಬಿಟ್ಟು ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಸಣ್ಣ ವಿಷಯಕ್ಕೂ ಎಲ್ಲದಕ್ಕೂ ಪೇಷಂಟ್ ಜೊತೆಗೂ ಸಿಡಿ ಅನ್ನೋದು, ಎಲ್ಲದಕ್ಕೂ ರೇಗಾಡೋದು, ಹಿಂಗೆಲ್ಲ ಮಾಡ್ತಾಯಿದ್ರು. ನಾನು ಅವತ್ತೇ ಡಿಸೈಡ್ ಮಾಡಿದೆ, ನಾನು ಯಾವುದೇ ಕಾರಣಕ್ಕೂ ನಾನು ಈ ಡಾಕ್ಟ್ರ್ ಹತ್ರ ತೋರಿಸಲ್ಲ ಅಂತ. ಇದು ಲಾಸ್ಟು, ಇನ್ನು ನಾನು ಬರಲ್ಲ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅವ್ರು ಹೇಳಿದ್ರು ಡೆಲಿವರಿ ಆಗೋವರೆಗೂ ನೀನು ಪ್ರತಿ ಬುಧವಾರ ಬಂದು ತೋರಿಸ್ಕೊಂಡು ಹೋಗು ಅಂತ. ಹಿಂಗೆ ಸಿಡಿ ಅಂದ್ಕೊಂಡೆ ಹೇಳಿದ್ದು ಅಯ್ಯಮ್ಮ, ಆಯಿತಾ. ಆಮೇಲೆ ನನ್ನ ಮನೆಗೆ ಹೊರಗಡೆ ಬಂದು ಹೇಳ್ದೆ ನಮ್ಮ ಅಮ್ಮಗೆ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳಲ್ಲ, ನಾನು ಬೇಡ, ಈ ಹಾಸ್ಪಿಟಲ್ ಸವಾಸನೆ ಬೇಡ, ಈ ಡಾಕ್ಟರ್ ಸವಾಸನೂ ಬೇಡ ನನಗೆ, ನಾವು ವಾಪಸ್ ನಮ್ಮ ನಗರ ಕೊಟ್ಟಾಗೋಣ, ನಮ್ಮ ಭಾರತಿ ಡಾಕ್ಟರ್ ಹತ್ರನೇ ಡೆಲಿವರಿ ಮಾಡಿಸ್ಕೊತೀನಿ ನಾನು, ಅವ್ರ ಹತ್ರ ತೋರಿಸಲ್ಲ ಅಂತಂದ್ಬಿಟ್ಟು. ಮನೆಯವ್ರಿಗೂ ಯಾರಿಗೂ ಇಷ್ಟ ಆಗಲಿಲ್ಲ ಡಾಕ್ಟ್ರ್ ಆಡ್ತಾ ಇದ್ದಿದ್ದ ರೀತಿ. ಆಮೇಲೆ ವಾಪಸ್ ಬದನಗುಪ್ಪೆಗೆ ಬಂದ್ವಿ. ಅಲ್ಲಿಂದ ಮೈಸೂರಿಂದ ಬಂದ್ವಿ. ಒಂದು 2 ದಿವಸ ನನಗೆ ನಗರ ಹಾಸ್ಪಿಟ್ಲಲ್ಲಿ ನಂಗೆ ಭಾರತಿ ಮೇಡಮ್ ಸಿಗ್ತಾ ಇದ್ದಿದ್ದು ಸೋಮವಾರ, ಬುಧವಾರ, ಶುಕ್ರವಾರ ಅಷ್ಟೇ. ಗೌರ್ಮೆಂಟ್ ಹಾಸ್ಪಿಟ್ಲ್ ಡೈಲಿ ಸಿಗ್ತಿದ್ರು, ಬಟ್ ಅಲ್ಲಿ ತುಂಬ ರಶ್ ಇರುತ್ತೆ ಅಂತ ನಾನು ಹೋಗ್ತಾ ಇರಲಿಲ್ಲ ಅಲ್ಲಿಗೆ. JCS ಹಾಸ್ಪಿಟ್ಲಲ್ಲೇ ತೋರಿಸ್ತಾ ಇದ್ದೆ. ಆಮೇಲೆ ತೋರಿಸೋಣ ಅಂದ್ಬಿಟ್ಟು ಹೋದೆ. ಅಲ್ಲಿ ಕ್ಯೂವಲ್ಲಿ ನಾನು ನಿಂತಿದ್ದೀನಿ. ಡಾಕ್ಟ್ರು ಹಿಂಗೆ ಒಂದು ಮಿಸ್ಸಾಗಿ ನನ್ನ ನೋಡಿದ್ದಾರೆ, ನನ್ನ ಮುಖ ನೆನ್ಪಿಟ್ಕೊಂಡಿದ್ದಾರೆ. ನೋಡಿಬಿಟ್ಟು ಹಿಂಗಂದರು. ನಾನು ಅಕ್ಕಪಕ್ಕ ನೋಡ್ತಾ ಇದ್ದೀನಿ ಯಾರನ್ನು ಕರಿತಿದ್ದಾರೆ ಅಂತ. ಆಮೇಲೆ ಇನ್ನೂ ಬಾ ಅಂತ ಅಂದರು. ಆಮೇಲೆ ಒಳಗಡೆ ಹೋದೆ. ಹಿಂಗೆ ಇನ್ನೂ ಡೆಲಿವರಿ ಆಗೇ ಇಲ್ವಾ ಅಂದರು. ನಗು ಬಂದ್ಬಿಡ್ತು. ಸದ್ಯ ನಾನು ನಿಜ ಏನಾಯಿತೋ ಏನೋ ಅಂತ ಅಂದ್ಕೊಂಡಿದ್ದೆ. ನಾನು ನಿನ್ನ ಕಾಂಟ್ಯಾಕ್ಟ್ ನಂಬರು ಇಸ್ಕೊಳ್ಳಿಲ್ಲ. ಡೆಲಿವರಿ ಆಯಿತಾ ಏನೋ ಅಂತ ಕೇಳೋದಕ್ಕೆ, ಡೆಲಿವರಿ ಆಗಲಿಲ್ವಾ ಅಂತೆಲ್ಲ ಕೇಳಿದ್ರು. ಇಲ್ಲ ಮ್ಯಾಮ್ ಈ ಥರ ಆಯಿತು, ಪೇಯ್ನ್ ಸ್ಟಾಪ್ ಮಾಡಿದ್ರು ಅವರು ಅಂತೆಲ್ಲ ಹೇಳಿದೆ. ಸರಿ ಅಂದ್ಬಿಟ್ಟು ನಾನು ಡಾಕ್ಟ್ರ್ ಹತ್ರ ಅದನ್ನೇ ಸ್ಟಾರ್ಟಿಂಗಿಂದನೂ ನಾವು ಡಾಕ್ಟ್ರ್ ಹತ್ರ ಹೇಳ್ತಾ ಬಂದೆ, ಮೇಡಮ್ ನನಗೆ ನಾರ್ಮಲ್ ಡೆಲಿವರಿ ಬೇಡ, ನನಗೆ C-ಸೆಕ್ಷನ್ನೇ ಮಾಡಿ ಅಂತ ಕೇಳ್ಕೊತಿದ್ದೆ. ಯಾಕೆ ನಾರ್ಮಲ್ ಬೇಡ ಅಂತೀಯಾ ಅಂತೆಲ್ಲ ಕೇಳಿದ್ರು. ಅವಾಗ ಹೇಳ್ತಿದ್ದೆ, ನನಗೆ ಅಷ್ಟೆಲ್ಲ ಪೇಯ್ನ್ ತಡ್ಕೊಳಕ್ಕಾಗಲ್ಲ, ಆ PV ಮಾಡೋದು ಅದೆಲ್ಲ ನಂಗೆ ನೆನೆಸ್ಕೊಂಡ್ರೆ ನಂಗೆ ಭಯ ಆಗುತ್ತೆ, ನಾನು ಅಷ್ಟೆಲ್ಲ ಪೇಯ್ನ್ ನಂಗೆ ತಡ್ಕೊಳಕ್ಕಾಗೋದೇ ಇಲ್ಲ, ನಂಗೆ ನಾರ್ಮಲ್ ಡೆಲಿವರಿ ಬೇಡ ಅಂತ. ಸೊ ಆಮೇಲೆ ಆಯಿತು ಅಂದ್ಬಿಟ್ಟು, ದೇವ್ರ ದಯೆಯಿಂದ ನಿನಗೆ ಪೇಯ್ನ್ ಬರಲಿ, ನಾನು ಹಿಂಗೆ ನಾರ್ಮಲ್ ಡೆಲಿವರಿನೇ ಮಾಡೋದು, ನಿಂಗೆಲ್ಲ ಆರಾಮಾಗಿದೆ, ನಾರ್ಮಲ್ ಆಗುತ್ತೆ ಅಂತಲೇ ಹೇಳ್ತಿದ್ರು. ನಾನು ಮಾತ್ರ ದೇವರೇ ನಾರ್ಮಲ್ ಬೇಡ ಅಂತ ಬೇಡ್ಕೊತಿದ್ದೆ. ಆಮೇಲೆ ವೀಕ್ಲಿ ಒಂದು ಸಲ ಬಾ, ಸ್ವಲ್ಪ ಇದೊಂದು 10 ಡೇಸ್ ಸ್ವಲ್ಪ ಜೋಪಾನವಾಗಿರು, ನಿಂಗೆ ಇದೊಂದು 10 ದಿವಸ ಪೇಯ್ನ್ ಬರದೇ ಇರಲಿ ಅಂತ ಅಂದರು. ಸರಿ ಅಂದ್ಬಿಟ್ಟು ವಾರ ಹೋಗೋದು, ತೋರಿಸ್ಕೊಳ್ಳೋದು, ಬರೋದು ಬಂದ್ವಿ. ಆಮೇಲೆ ನನಗೆ ಯಾವಾಗ ಡೇಟ್ ಕೊಟ್ಟಿದ್ರು ಗೊತ್ತಾ, ಬರೋದಕ್ಕೆ ಕೇಳಿದ್ರು. ನಾನು ಹೇಳಿದ್ನಲ್ಲ, ಕನ್ಫರ್ಮಾಗಿ ಹೇಳ್ಬಿಟ್ಟಿದ್ದೆ ನನಗೆ ನಾರ್ಮಲ್ ಬೇಡ, ನಾನು C-ಸೆಕ್ಷನ್ನೇ ಬೇಕು ಅಂತ. ಬಟ್ ಡಾಕ್ಟ್ರ್ ಮಾತ್ರ ನಿಂಗೆ ಪೇಯ್ನ್ ಬರಲಿ, ನನಗೆ ನಾರ್ಮಲ್ಲೇ ಮಾಡೋಂಗಾಗಲಿ ಅಂತಲೇ ಡಾಕ್ಟ್ರ್ ಹೇಳ್ತಿದ್ರು. ಸೊ ಸರಿ ಅಂದ್ಬಿಟ್ಟು ಅವರು ನಮಗೆ ಮೇ 2ನೇ ತಾರೀಕು ಬಂದು ನೈಟ್ ಅಡ್ಮಿಟ್ ಆಗು, ಸಂಜೆ ನನಗೆ ಮೇ 3ನೇ ತಾರೀಕು ಡೆಲಿವರಿ ಮಾಡಿಕೊಡ್ತೀನಿ, ಬೆಳಿಗ್ಗೆ ಬಂದು ನಾನು C-ಸೆಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆವಾಗ ಮೇ 2ನೇ ತಾರೀಕು ಬನ್ನಿ ಅಂದಿದ್ದಾರೆ. ಆವತ್ತು ಮಂಗಳವಾರ, ಆಯಿತಾ. ಎಲ್ಲರೂ ಹೇಳ್ತಿದ್ದಾರೆ ಮಂಗಳವಾರ ಯಾಕೆ ಹೋಗ್ತಾ ಇದ್ದೀರಾ, ಮಂಗಳವಾರ ಬೇಡ, ಸೋಮವಾರ ಹೋಗಿ ಅಂತ. ಸೋಮವಾರ ಹೋಗಿ ಅಡ್ಮಿಟ್ ಆಗು, ಮಂಗಳವಾರ ಯಾಕೆ ಹೋಗ್ತಿದ್ದೀರಾ ಅಂತ ಸುಮಾರು ಜನ ಹೇಳಿದ್ರು. ಇಲ್ಲ, ಅಂಥ ವಿಷಯದಲ್ಲೆಲ್ಲ ಹಂಗೆಲ್ಲ ವಾರಾಗಿರೋದೆಲ್ಲ ನೋಡ್ಕೊಳಕ್ಕಾಗಲ್ಲ, ನಾವು ಅವತ್ತೇ ಹೋಗ್ತೀವಿ ಅಂದ್ಬಿಟ್ಟು ನಾವು ಯಾರ ಮಾತಿಗೂ ಕಿವಿ ಕೊಡಲಿಲ್ಲ, ತಲೆ ಕೆಡಿಸ್ಕೊಳ್ಳಿಲ್ಲ. ಹೋದ್ವಿ. ಮಂಗಳವಾರ ಸಂಜೆ ಎಲ್ಲ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ತೊಗೊಂಡು ನಮ್ಮ ನಗರದ ಮನೆಗೆ ಬಂದ್ಬಿಟ್ವಿ ಎಲ್ಲರೂ. ಅಮ್ಮ, ನಾನು, ಆಕಾಶು, ಎಲ್ಲ ಮಣಿ ಅಲ್ಲೇ ನಗರದ ಮನೆಯಲ್ಲೇ ಇದ್ದ. ಎಲ್ಲರೂ ನಗರದ ಮನೆಗೆ ಬಂದು ಸೇರಿದ್ವಿ. ಸಂಜೆ ನಾವೆಲ್ಲ ಸ್ನ್ಯಾಕ್ಸ್ ತಿನ್ಕೊಂಬಿಡೋಣ. ನಾನು ತಿನ್ನಬೇಕಿತ್ತು, ಇನ್ನು ತಿನ್ನಂಗಿಲ್ವಲ್ಲ ಸ್ನ್ಯಾಕ್ಸು, ಅದಕ್ಕೆ ತಿನ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ಸಂಜೆ ಶೈಲಮ್ಮ, ಚಿಕ್ಕಪ್ಪ, ಅವರು ಇವರು, ಯಾಕ ಪ್ರತಿಮಕ್ಕ, ದೊಡ್ಡಮ್ಮ ಎಲ್ಲ ಬಂದ್ಬಿಟ್ಟಿದ್ರು ಅವತ್ತು. ಆಮೇಲೆ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂತ ಹೋಗಿದ್ದೀವಿ. ಏನು ತಿಂದೆ ಮರ್ತೋದೆ ನಾನು. ಇಲ್ಲ, ಎಲ್ಲ ತಿಂತಾ ಇದ್ದಾರೆ. ನಾನು ಗೋಬಿ ತೊಗೊಂಡಿದ್ದೀನಿ, 3 ಪೀಸ್ ಗೋಬಿ ತಿಂದಿದ್ದೀನಿ. ಅಷ್ಟರಲ್ಲಿ ಏನಾಯ್ತು, ನನಗೆ ವಾಟರ್ ಬ್ರೇಕ್ ಆಯಿತು. ನನಗೆ ಗೊತ್ತಾಯಿತು, ಬಟ್ಟೆ ಎಲ್ಲ ಹಿಂದೆ ಒದ್ದೆ ಆಗ್ತಾಯಿದೆ. ನನಗೆ ಗೊತ್ತಾಯಿತು, ನನಗೆ ವಾಟರ್ ಬ್ರೇಕ್ ಆಗ್ತಾಯಿದೆ ಅಂತ. ಆಮೇಲೆ ಹೇಳಿದೆ, ಈ ಥರ ಆಗ್ತಿದೆ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಸಖತ್ ಆಸೆ ಇಟ್ಕೊಂಡಿದ್ದೆ ಗೊತ್ತಾ. ಅಷ್ಟರಲ್ಲಿ ವಾಟರ್ ಬ್ರೇಕ್ ಆಯ್ತಲ್ಲ, ಭಯ ಆಯಿತು, ಏನು ಬೇಡ ನಡಿಯಪ್ಪ ಅಂದ್ಬಿಟ್ಟು ಹಿಂಗಾಯಿತು ಅಂತ ಹೇಳಿದೆ. ಸೊ ತಕ್ಷಣವೇ ಅಲ್ಲಿಂದ ಚಾಟ್ಸ್ ಅಂಗಡಿಯಿಂದ ಹೊರಟ್ಬಿಟ್ವಿ. ಎಲ್ಲರದ್ದು ಆಗಿತ್ತು, ಬಟ್ ನಾನು ತಿಂದಿರಲಿಲ್ಲ. ಇನ್ನು 3 ಪೀಸ್ ತಿಂದಿದ್ದೆ ಅಷ್ಟೇ ಗೋಬಿ ನಾನು. ಅಂದ್ಬಿಟ್ಟು ತಕ್ಷಣ ಅಲ್ಲಿಂದ ಹೊರಟ್ವಿ. ಡಾಕ್ಟ್ರು ನನ್ನ ಕರ್ಮ ನೋಡಿ ಹೆಂಗಿದೆ ಅಂತ ಅಂದರೆ, ಅವತ್ತು ಡಾಕ್ಟ್ರು ಇಲ್ಲ, ಹೇಳಿದ್ರು ಅಷ್ಟೇ ಮುಂಚೆ, ನಾನಿರಲ್ಲ, ನೀನು 2ನೇ ತಾರೀಕು ಬಂದು ಅಡ್ಮಿಟ್ ಆಗು, ನಾನು ಬೇರೆ ಕೆಲಸ ಇದೆ, ನಾನು ಅಲ್ಲಿ ಹೋಗ್ತಿದ್ದೀನಿ, 2ನೇ ತಾರೀಕು ಅಡ್ಮಿಟ್ ಆಗು, ನಾನು ಹೇಳೋಗಿರ್ತೀನಿ, 3ನೇ ತಾರೀಕು ಬೆಳಿಗ್ಗೆ ಬಂದು ನಾನು ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ರು. ಆಯಿತಾ. ಹೋಗ್ತಾ ಇದ್ದೀನಿ, ಅಷ್ಟರಲ್ಲೇ ವಾಟರ್ ಬ್ರೇಕ್ ಆಗಿದೆ ನನಗೆ. ಹಾಸ್ಪಿಟ್ಲಿಗೆ ಹೋಗಿ ತಲುಪಿದ್ದೀನಿ. ಅಷ್ಟರಲ್ಲೇ ಪೇಯ್ನು ಬರ್ತಾ ನಂಗೆ ಜಾಸ್ತಿ ಆಯಿತು. ಹೋದ್ವಿ, ಅಲ್ಲಿ PG ಡಾಕ್ಟ್ರ್ ಇದ್ದರು. ಆಮೇಲೆ ಡಾಕ್ಟ್ರು ಫೋನ್ ಮಾಡಿದೆ, ಮ್ಯಾಮ್ ಈ ಥರ ನನಗೆ ವಾಟರ್ ಬ್ರೇಕ್ ಆಗಿದೆ, ಪೇಯ್ನ್ ಬರ್ತಾಯಿದೆ ನನಗೆ, ಎಲ್ಲಿದ್ದೀರಾ ಬನ್ನಿ ಅಂತ. ಪಾಪ ಅವತ್ತೇನಾಗಿದೆ, ಡಾಕ್ಟ್ರು ಅವ್ರ ಮಗನ ನೋಡೋದಕ್ಕೆ ಅಂತ ಮೈಸೂರು ಕೊಟ್ಟೋಗಿದ್ದಾರೆ. ನಾನು ಕಾಲ್ ಮಾಡಿದ್ದೀನಿ, ಜಸ್ಟ್ ಅವಾಗಷ್ಟೇ ಮೈಸೂರು ತಲುಪಿದ್ದಾರೆ, ಅಷ್ಟಕ್ಕೆ ನಾನು ಕಾಲ್ ಮಾಡಿದ್ದೀನಿ. ನೋಡಿ ಹೆಂಗಾಯಿತು.
ಆಮೇಲೆ ನನಗೆ ಹಾಸ್ಪಿಟಲ್ದು ಡ್ರೆಸ್ ಎಲ್ಲ ಕೊಟ್ಟರು, ಅಲ್ಲೂ ಪಿ ವಿ ಮಾಡಿದ್ರು. ಕಿರ್ಚಾಕ್ಬಿಟ್ಟಿದ್ದೀನಿ ಮಾತ್ರ, ಪೇಯ್ನ್ ರೆಡ್ಯೂಸ್ ಆಗ್ತದೆ, ಕಡಿಮೆನೇ ಆಗ್ತಾಯಿಲ್ಲ, ಬರ್ತಾ 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 ಹೆವಿ ಪೇಯ್ನ್ ಆಗ್ತಾನೇ ಇದೆ. ಆಮೇಲೆ ಹಾಸ್ಪಿಟಲ್ದು ಬಟ್ಟೆ ಕೊಟ್ಟರು, ಲೇಬರ್ ವಾರ್ಡಿಗೆ ನನ್ನ ಕರ್ಕೊಂಡೋಗಿದ್ದಾರೆ. ಕಿರ್ಚ್ತಿದ್ದೀನಿ, ಕಿರ್ಚಿ ಗಂಟ್ಲೆಲ್ಲ ಒಣಗೋಗಿದೆ. ಹೇಳ್ತಾ ಇದ್ದಾರೆ, ನಾನು ಎಲ್ಲರಿಗೂ ರೇಗಾಡ್ತಾ ಇದ್ದೀನಿ. ನಾನು ಡಾಕ್ಟ್ರ್ ಹತ್ರ ಮಾತಾಡ್ತೀನಿ, ನನಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ, ನಾನು ಕರಿತೀನಿ ಡಾಕ್ಟ್ರನ್ನ ಅಂತ ಕೇಳ್ತಿದ್ದೀನಿ. ಬಟ್ ನನಗೆ ಯಾರು ಹೇಳ್ತಾ ಇಲ್ಲ, ಡಾಕ್ಟ್ರು ಇಲ್ಲೇ ಇದ್ದಾರೆ, ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಹೊರತು ಈ ಥರ ಡಾಕ್ಟ್ರು ಮೈಸೂರಿಗೆ ಹೊಟ್ಟೋಗಿದ್ದಾರೆ, ಲೇಟ್ ಆಗುತ್ತೆ ಅಂತ ನನಗೆ ಯಾರೂ ಹೇಳ್ತಾನೆ ಇಲ್ಲ. ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ಎಲ್ಲರಿಗೂ ರೇಗ್ತೀನಿ, ನನಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ ಅಂತ. ಆಮೇಲೆ ಪಿ ಜಿ ಡಾಕ್ಟ್ರೇ ಇದ್ದರು, ಅವರೇ ಡೆಲಿವರಿ ಮಾಡ್ತಾಯಿದ್ರು. ಹಿಂಗೆ ಪುಷ್ ಮಾಡಿ ಅಂತಿದ್ದಾರೆ. ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ ಪುಷ್ ಮಾಡೋದಕ್ಕೆ. ಅಷ್ಟು ಬೇಗ ಕೈಗೆ ಕ್ಯಾನ್ವಲ್ ಬೇರೆ ಹಾಕಿದ್ದಾರೆ, ಇಂಜೆಕ್ಷನ್ ಸೂಜಿ ಹಾಕಿದ್ದಾರೆ. ನನಗೆ ಪುಷ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ನಾವು ಪುಷ್ ಮಾಡಬೇಕಂದ್ರೆ ತಲೆನ ಹಿಂಗೆ ಮಾಡಬೇಕಾಯ್ತಾ, ಬಟ್ ನಂಗೆ ಹಂಗೆ ಮಾಡೋಕ್ಕಾಗ್ತಾಯಿಲ್ಲ, ಹಿಂಗೆ ಮಾಡ್ತಾಯಿದ್ದೀನಿ, ಹಿಂದೆ ಆಗ್ತಾಯಿದ್ದೀನಿ. ಸೊ ಫೈನಲಿ ನನಗೆ 7 ಗಂಟೆಗೆ ಪೇಯ್ನ್ ಶುರುವಾಗಿದ್ದು. ಎಷ್ಟು ಗಂಟೆಗೆ 9:15ಗೇನೋ ಡಾಕ್ಟ್ರು ಬಂದರು. ಸೊ ಪಾಪ ಕಾಲ್ ಮಾಡಿದ ತಕ್ಷಣವೇ ಹೊರಟು ಬಂದುಬಿಟ್ಟಿದ್ದಾರೆ. ಅವರು ಟ್ರೈ ಮಾಡಿದ್ದಾರೆ, ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ. ಪುಷ್ ಮಾಡು ಅಂತಿದ್ದಾರೆ, ಬಟ್ ನನಗೆ ಆಗ್ತಾಯಿಲ್ಲ. ನೀರು ಬೇಕು ಅಂತ ಗೊತ್ತು, ನನಗೆ ನೀರು ಕೊಡಲ್ಲ ಅಂತ. ಆದರೂ ಅಷ್ಟು ಡ್ರೈ ಆಗಿದೆ, ನೀರು ಕೇಳ್ತಾ ಇದ್ದೀನಿ, ಕೊಡ್ತಾಯಿಲ್ಲ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ, ಕಿತ್ಕೊಂಡು ಹರಿತಾ ಇದೆ ತಲೆಯಲ್ಲೆಲ್ಲ ಬೆವರು. ಆಮೇಲೆ ನಾನು ಡಾಕ್ಟ್ರಿಗೆ ಹೇಳ್ತಾ ಇದ್ದೀನಿ, ಬೇಡ ನಂಗೆ ಸಿ ಸೆಕ್ಷನ್ ಮಾಡಿಬಿಡಿ, ನನಗೆ ಆಗ್ತಾಯಿಲ್ಲ ಅಂತ. ಆಮೇಲೆ ಡಾಕ್ಟ್ರು ನಮ್ಮ ಮನೆಯವ್ರನ್ನ ಕರೆದ್ರು. ಆಮೇಲೆ ಶೈಲಮ್ಮ ಬಂದು ಒಳಗಡೆ ಬಿಟ್ಟಿದ್ರು ಅವ್ರನ್ನ. ಬಂದು ಡಾಕ್ಟ್ರು ಹೇಳಿದ್ರು, ನೋಡಿ ಈಗ ಪಾಪುದು ಸ್ವಲ್ಪ ತಲೆ ದಪ್ಪ ಇದೆ, ಇಲ್ಲಿ ಅವನಿಗೆ ಆ್ಯಕ್ಚುಲಿ ಇಲ್ಲಿ ಹಿಂದೆ ಸ್ವಲ್ಪ ಇಲ್ಲಿ ಹಿಂಗೆ ಎತ್ತರ ಇತ್ತು, ಹಾಗಾಗಿ ಆಗ್ತಾಯಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ನೋಡ್ತೀನಿ ನಾನು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೊಂದು 10 ನಿಮಿಷ ಟ್ರೈ ಮಾಡ್ತೀನಿ, ಆದರೆ ಆಗಲಿಲ್ಲ ಅಂದರೆ ಸಿ ಸೆಕ್ಷನ್ ಮಾಡಿಬಿಡ್ತೀವಿ ಅಂತ. ನಾನು ಹಂಗಂದಿದ ತಕ್ಷಣ ಹೇಳ್ತಿದ್ದೀನಿ, ಇಲ್ಲ ನಂಗೆ ಟ್ರೈ ಎಲ್ಲ ಮಾಡಲೇಬೇಡಿ, 10 ನಿಮಿಷ ನೋಡಲೇಬೇಡಿ, ನಂಗೆ ಮಾಡಿಬಿಡಿ ಸಿ ಸೆಕ್ಷನ್ನ ಅಂತ. ಸರಿ ಆಯಿತು ಅಂದ್ಬಿಟ್ಟು ಆಪ್ರೇಷನ್ ಓಟಿ ಕರ್ಕೊಂಡು ಹೋದರು ನನ್ನನ್ನು. ಟೈಮ್ ಆವಾಗ 10 ಗಂಟೆಗೆ ಒಳಗಡೆ ಕರ್ಕೊಂಡು ಹೋದರು. ಇಂಜೆಕ್ಷನ್ ಕೊಟ್ಟರು ಬೆನ್ನಿಗೆ. ಸೊ ಎಲ್ಲರೂ ಹೇಳ್ತಾರೆ, ಹಿಂಗೆ ಬೊಗ್ಗಿಸ್ತಾರೆ, ಹಂಗೆ ಹಿಂಗೆ ಅಷ್ಟು ನೋವಾಗುತ್ತೆ ಇಷ್ಟು ನೋವಾಗುತ್ತೆ ಅಂತ. ನಂಗೆ ಅವರು ಇಂಜೆಕ್ಷನ್ ಕೊಟ್ಟಿದ್ದು ನನಗೇನು ಗೊತ್ತೇ ಆಗಲಿಲ್ಲ. ಬೆನ್ನಿಗೆ ಇರುವೆ ಕಚ್ಚಿದಂಗೆ ಆಯಿತೋ ಏನೋ ಅದು ಗೊತ್ತಿಲ್ಲ ನನಗೆ, ಅಥವಾ ನನ್ನ ಹೊಟ್ಟೆ ನೋವಿಗೆ ಅದು ಗೊತ್ತಾಗಲಿಲ್ವೋ ಏನೋ. ನನಗೆ ಕೊಟ್ಟಿದ್ದು ಇಂಜೆಕ್ಷನ್ ಕೊಟ್ಟಿದ್ದು ನನಗೆ ಏನೂ ಅನ್ನಿಸ್ಲೇ ಇಲ್ಲ ನನಗೆ. ಆಮೇಲೆ 10 ಕರೆಕ್ಟಾಗಿ 10:10ಕ್ಕೆ ನಾನು ಎದುರುಗಡೆನೇ ಅಲ್ಲಿ ಗಡಿಯಾರ ಹಾಕಿದ್ರು, ನಾನು ಟೈಮ್ ನೋಡಿಕೊಂಡೆ. ಆಮೇಲೆ ಡೆಲಿವರಿ ಫೈನಲಿ ನನಗೆ ಸಿ ಸೆಕ್ಷನ್ ಆಗಿದ್ದು, ಡೆಲಿವರಿ ಆಯಿತು. ನಾನು ಪಾಪುನ ಹಿಂಗೆ ಎತ್ಕೊಂಡಿದ ತಕ್ಷಣ ಅವನು ಮಾಡಿಬಿಟ್ಟ. ಡಾಕ್ಟ್ರಿಗೆ ಹಿಂಗೆ ಬಂತು ಆಯಿತಾ. ಆವಾಗಲೇ ಅಂದ್ಕೊಂಡೆ, ಸದ್ಯ ದೇವರೇ ಗಂಡು ಮಗು ಆಯಿತು ಅಂತ. ನಾನು ಯಾರನ್ನೂ ಕೇಳಲೇ ಇಲ್ಲ ಪಾಪು ಯಾವುದು ಅಂತ. ಆವಾಗ ಹುಟ್ಟಿದ ತಕ್ಷಣ ಎಲ್ಲರೂ ಕೇಳ್ತಾರಲ್ವ, ಬಟ್ ನಾನು ಕೇಳಲೇ ಇಲ್ಲ, ನನಗೆ ಗೊತ್ತಾಗೋಯ್ತು ಗಂಡು ಮಗುನೇ ಇದು ಅಂತ. ಆಮೇಲೆ ನನ್ನ ಹತ್ರ ಅವ್ರು ಕೊಡಲೂ ಇಲ್ಲ. ಅವರು ಆಲ್ಮೋಸ್ಟ್ ಎಲ್ಲ ಡೆಲಿವರಿ ಆಗಿದ ತಕ್ಷಣ ಹೊಟ್ಟೆ ಮೇಲೆ ಇಲ್ಲೆಲ್ಲ ಇಡ್ತಾರಲ್ವ ಪಾಪುನ, ಅವ್ರು ನಂಗೆ ಕೊಡಲ್ಲ, ನನ್ನ ಕೈಗೆ ಕೊಡಲಿಲ್ಲ, ನಾನು ತೋರಿಸ್ಲೂ ಇಲ್ಲ ಮಗುನ. ಅಲ್ಲೇ ಪಕ್ಕದಲ್ಲಿ ಕರ್ಕೊಂಡು ಹೋದರು. ಇವನೇನು ಕಿರ್ರಾ ಅಂತ ಕಿರ್ಚ್ತಾ ಇದ್ದಾನೆ. ಅವರೆಲ್ಲ ಕ್ಲೀನ್ ಬ್ಲಡ್ ಎಲ್ಲ ಇತ್ತಲ್ಲ, ಸೊ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆಮೇಲೆ ಕ್ಲೀನ್ ಮಾಡಿಬಿಟ್ಟು ಹೊರಗಡೆ ಮನೆಯವ್ರಿಗೆ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ಕೇಳಿದೆ ನಾನು, ಯಾವುದು ಪಾಪು ಅಂತ. ನಿಂಗೆ ಯಾವ್ದು ಬೇಕು ಅಂತ ಕೇಳಿದ್ರು. ನಾನು ಗಂಡು ಪಾಪುನೇ ಬೇಕು ಅಂದೆ. ಆಮೇಲೆ ತಗೊಂಡು ತೋರಿಸಿದ್ರು. ಸೊ ಈಗ ಫೈನಲಿ ಗಂಡು ಪಾಪು ಅಂತ ಗೊತ್ತಾಯ್ತಲ್ಲ, ಫುಲ್ ಖುಷಿ ಆಯಿತು. ದೇವರೇ ಸತ್ಯನ ಅರ್ಕೆ ಹೊತ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ. ಹೊರಗಡೆ ಎಷ್ಟು ನಿಜ ಅವತ್ತು ನೈಟು ಎಷ್ಟು ಜನ ಇದ್ದಾರೆ ಗೊತ್ತಾ ಹಾಸ್ಪಿಟ್ಲಲ್ಲಿ. ಅಮ್ಮ ಆಯಿತಾ, ಚಿಕ್ಕಪ್ಪ, ಶೈಲಮ್ಮ, ಪ್ರತಿಮಕ್ಕ, ಪರಮೇಶ್ಮವ್ವ, ಆಮೇಲೆ ಇನ್ಯಾರು ಆಕಾಶ್ ಇದ್ದಾನೆ, ಮಣಿ ಮತ್ತು ಆಕಾಶನ ಫ್ರೆಂಡ್ಸ್ ಎಲ್ಲ ಸೇರಿ ಏನಿಲ್ಲ ಅಂದ್ರೆ ಒಂದು 10-12 ಜನ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಿತ್ತು. ಅಷ್ಟು ಜನ ಬಂದಿದ್ದಾರೆ ಅವತ್ತು ನೈಟು. ಆಮೇಲೆ ಸೊ ಹೊರಗಡೆ ಕರ್ಕೊಂಡು ಹೋದ್ರು. ಅವ್ರಿಗೂ ಎಲ್ಲ ಅದೇ ಭಯ ಇದ್ದಿದ್ದು. ಸೊ ನಾನು ಹೇಳಿದ್ನಲ್ಲ, ಈ ಥರ ಪ್ರಾಬ್ಲಮ್ ಇದೆ, ಹೆಣ್ಮಗು ಬೇಡ, ನನಗೆ ಗಂಡು ಮಗುನೇ ಬೇಕು ಅಂತ ಕೇಳ್ತಿದ್ನಲ್ವ ನಾನು. ಹಂಗಾಗಿ ಎಲ್ಲರೂ ಗಂಡು ಮಗುನೇ ಆಗಲಿ ಅಂತಲೇ ಅವರು ಎಲ್ಲ ಕೇಳ್ಕೊತಾ ಇದ್ರು. ಸೊ ಫುಲ್ಲು ಖುಷಿ, ಗಂಡು ಮಗು ಆಯಿತು ಅಂದಿದ್ದ ತಕ್ಷಣ ಅಲ್ಲಿರೋರೆಲ್ಲ ಫುಲ್ಲು ಖುಷಿ ಆಗಿಬಿಟ್ರು. ಎಲ್ಲ ಪಾಪುನ ಬಂದು ನೋಡಿದ್ರಂತೆ. ಸರಿ ಅಂದ್ಬಿಟ್ಟು ಆಮೇಲೆ ಕರ್ಕೊಬಂದು ಪಾಪುನ ತೋರಿಸಿ, ನಾನು ಹಂಗೆ ಅವತ್ತು ನೈಟ್ ಪೂರ್ತಿ ಅಲ್ಲೇ ಒಳಗಡೆನೇ ಇಟ್ಕೊಂಡಿದ್ರು ನನ್ನನ್ನು. ಆಮೇಲೆ ಪ್ರತಿಮಕ್ಕ ಮತ್ತು ಅಮ್ಮ ಇಬ್ಬರು ಉಳ್ಕೊಂಡ್ರು ಅವತ್ತು. ಇನ್ನೆಲ್ಲರೂ ನೈಟು ವಾಪಸ್ ಮನೆಗೆ ಹೊರಟೋದ್ರು. ಆಮೇಲೆ ಇನ್ನೊಂದು ವಾರ್ಡ್ ಇತ್ತು, ಅಲ್ಲಿಗೆ ಹಾಕಿದ್ರು ನನ್ನನ್ನು, ಅಬ್ಸರ್ವೇಷನಲ್ಲೇ ಇಟ್ಟಿದ್ರು. ಅವತ್ತು ನೈಟ್ ಪೂರ್ತಿ ಅಲ್ಲೇ ಇದ್ವಿ. ಆಮೇಲೆ ಬೆಳಗ್ಗೆ ನನ್ನನ್ನು ವಾರ್ಡ್ಗೆ ಹಾಕಿದ್ರು. ನನಗೆ ಯಾವಾಗ ವಾರ್ಡ್ಗೆ ಹಾಕ್ತಾರಪ್ಪ, ನನಗೆ ಕಂಪ್ಲೀಟ್ ಅವತ್ತು ನೈಟ್ ಪೂರ್ತಿ ನಿದ್ದೆ ಬಂದಿಲ್ಲ. ಅದು ಯಾಕೆ ಹಂಗಾಯ್ತೋ ಗೊತ್ತಿಲ್ಲ, ನನಗೆ ಪೂರ್ತಿ ನಿದ್ದೆ ಇಲ್ಲ. ಕಣ್ಣು ಹಿಂಗೂ ಕೂಡ ನಾನು ಮುಚ್ಚಿಲ್ಲ. ರಾತ್ರಿ ಪೂರ್ತಿ ಎಚ್ಚರ ಇದ್ದೀನಿ ನಾನು. ಆ ಥರ ಆಗೋಯ್ತು. ಹಾಸ್ಪಿಟ್ಲಲ್ಲಿ ನಾನು ನಿದ್ದೆನೇ ಮಾಡಿಲ್ಲ. ನಾನು 1 ವಾರ ಆ್ಯಕ್ಚುಲಿ ಹಾಸ್ಪಿಟ್ಲಲ್ಲಿ ಇದ್ದಿದ್ದಾಯ್ತಾ. ಆಮೇಲೆ ಬೆಳಿಗ್ಗೆ ನನಗೆ ಯಾವಾಗ ವಾರ್ಡ್ಗೆ ಹಾಕ್ತಾರಪ್ಪ ಅಂತ ಅನ್ನಿಸ್ತಿತ್ತು. ಅಟ್ಲೀಸ್ಟ್ ಅವಾಗಾದರೂ ನನ್ನ ನಿದ್ದೆ ಬರುತ್ತೇನೋ ಅಂತ ಅಂದ್ಕೊಂಡು ವಾರ್ಡಿಗೆ ಹಾಕಿದ್ರು. ಬೆಳಗ್ಗೆ ಬಂದು
ಪಾಪು ಎಲ್ಲ ಚೆಕ್ ಮಾಡಿದ್ರು, ಡಾಕ್ಟ್ರು ಬಂದರು, ಪಿಡಿಯಾಟ್ರಿಷಿಯನ್ ಬಂದರು, ಮಾನಸ ಅಂತ ಅವ್ರ ಹೆಸರು. ನಿಜವಾಗ್ಲೂ ನನಗೆ ನನ್ನನ್ನು ನೋಡ್ತಾ ಇದ್ದಂಥ ಭಾರತಿ ಮೇಡಮ್ ಆಗಿರ್ಬೋದು, ಪಾಪು ನೋಡ್ತಾ ಇದ್ದಂಥ ಮಾನಸ ಮ್ಯಾಮ್ ಆಗಿರ್ಬೋದು, ನನಗಿಬ್ಬರು ಡಾಕ್ಟ್ರು ನನಗೆ ಫೇವ್ರೇಟ್ ಗೊತ್ತಾ. ನನಗೆ ತುಂಬಾ ಇಷ್ಟ ಆದರು ನನಗಿಬ್ರು. ಅವಾಗಿಂದನೂ ನನ್ನ ಪಾಪುನ ಅವ್ರ ಹತ್ರನೇ ನಾನು ತೋರಿಸ್ತಾ ಇರೋದು ಹುಟ್ಟಿದಾಗಿಂದನೂ. ಸೊ ಡಾಕ್ಟ್ರು ಬಂದು ಬೆಳಿಗ್ಗೆ ಬೇಜಾರಾಯ್ತಾ ಅಂತ ಕೇಳಿದ್ರು ನನ್ನನ್ನು. ಅವ್ರಿಗೆ ಪಾಪ ಬೇಜಾರಾಗ್ಬಿಟ್ಟಿದೆ, ಯಾಕಂದ್ರೆ ನಾನು ಫಸ್ಟೇ ಸಿ ಸೆಕ್ಷನ್ ಬೇಕು ಅಂತ ಕೇಳ್ಕೊಂಡಿದ್ನಲ್ಲ, ನನಗೆ ಎರಡರೇ ನೋವು ಮಾಡಿಬಿಟ್ಟೆ ನಾನು ಅಂತ ಅವರೇ ಪಾಪ ಬೇಜಾರು ಮಾಡ್ಕೊತಿದ್ರು ನಾನು ನೋಡಿಬಿಟ್ಟು. ನಾನು ಇರಬೇಕಿತ್ತು, ನಾನು ಇದ್ದಿದ್ರೆ ನಿಂಗೆ ಪೇಯ್ನ್ ಆಗೋಕ್ಕೆ ಬಿಡ್ತಾ ಇರಲಿಲ್ಲ ನಾನು. ನಿಂಗೆ ನಾರ್ಮಲ್ ಡೆಲಿವರಿದೊಂದು ಪೇಯ್ನ್ ಆಯಿತು, ಸಿ ಸೆಕ್ಷನ್ದೊಂದು ಪೇಯ್ನ್ ಆಯಿತು, ಎರಡೆರಡು ನೋವು ಪೇಯ್ನ್ ಮಾಡಿಬಿಟ್ಟೆ ನಾನು ನಿಂಗೆ ಅಂತ ಬೇಜಾರು ಮಾಡ್ಕೊತಿದ್ರು. ನಾನು ಸುಮ್ಮನೆ ಸ್ಮೈಲ್ ಮಾಡ್ತಿದ್ದೆ ಅಷ್ಟೇ. ಆಮೇಲೆ ಒಂದು ವಾರ ಇತ್ತು, ಇನ್ನೇನು ಡಿಸ್ಚಾರ್ಜ್ ಆಗಬೇಕು, ನಂದು ಡಿಸ್ಚಾರ್ಜ್ ಆಯಿತು. ಆಮೇಲೆ ನೋಡ್ಬಿಟ್ಟು ಹೇಳ್ತಿದ್ದಾರೆ ಪಾಪುಗೆ ಲೈಟಾಗಿ ಜಾಂಡೀಸ್ ಇದೆ ಅಂತ. ಸೊ ನೋಡ್ತೀವಿ, ಇವತ್ತೆಲ್ಲ ನೋಡೋಣ ಕಡಿಮೆ ಆಗುತ್ತಾ ಇಲ್ವಾ ಅಂತ. ಕಡಿಮೆ ಆಗಲಿಲ್ಲ ಅಂದರೆ ಫೋಟೋಥೆರಪಿ ಕೊಡಬೇಕಾಗುತ್ತೆ ಅಂದರು. ಸೊ ಕಡಿಮೆ ಆಗಲಿಲ್ಲ, ಆಮೇಲೆ ಫೋಟೋಥೆರಪಿ ಕೊಟ್ಟರು. ನಂದು ಬೇಗ ಡಿಸ್ಚಾರ್ಜ್ ಆಯಿತು, ಬಟ್ ಪಾಪುಯಿಂದನೇ ನಮಗೆ ಹೆಚ್ಚು ಕಡಿಮೆ 7 ದಿವಸ ಆಯಿತು. ಸೊ ಮಂಗಳವಾರ ಹೋಗಿದ್ದಕ್ಕೆ ನೆಕ್ಸ್ಟ್ ಸೋಮವಾರ ನಮ್ಮದು ಡಿಸ್ಚಾರ್ಜ್ ಆಗಿದ್ದು ಅಲ್ಲಿವರೆಗೂ. ಸೊ ಹಾಸ್ಪಿಟಲ್ದು ಬಿಲ್ಲೆಲ್ಲ ಎಷ್ಟಾಯಿತು ಅಂದರೆ, ನಮಗೆ ಮಣಿ ಪಿ ಯುನಲ್ಲಿ ವರ್ಕ್ ಮಾಡ್ತಿದ್ನಲ್ವ, ಅಲ್ಲಿ ನನಗೆ ಡಿಗ್ರಿನಲ್ಲಿ ESI ಮಾಡಿಸಿದ್ರು, ಬಟ್ ಮಣಿಗೆ ಪಿ ಯುನಲ್ಲಿ ಬಜಾಜ್ದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರು. ಸೊ ಅದು ನಮಗೆ ಯೂಸ್ ಆಯಿತು. ಸೊ 50,000 ಆ್ಯಕ್ಚುಲಿ ನಮ್ಗೆ ಅದು 70,000 ಏನೋ ಬಿಲ್ ಆಗಿದ್ದು ಹಾಸ್ಪಿಟಲ್ದು. 50,000 ಕ್ಲೈಮ್ ಆಯಿತು, ಇನ್ನು 20,000 ಮಾತ್ರ ನಾವು ಪೇ ಮಾಡಬೇಕಾಯ್ತು. ಸೊ ನನಗಂತೂ ಯಾವಾಗ ಬರ್ತೀನಪ್ಪ ಮನೆಗೆ ಅಂತ ಅನ್ನಿಸ್ತಿತ್ತು, ಹಾಸ್ಪಿಟಲ್ ಸವಾಸ ಸಾಕು ಅಂತ. ಅಂದರೆ ಎಲ್ಲರೂ ಹೇಳ್ತಾರಲ್ವಾ, ನೆಕ್ಸ್ಟ್ ಡೆಲಿವರಿ ಆಗಿದ್ದು ನೆಕ್ಸ್ಟ್ ಡೇನೇ ನಡಿಬೇಕು ಅಂತ, ಬಟ್ ನನಗೆ ಯಾರೂ ಆ ಥರ ಫೋರ್ಸ್ ಮಾಡಲೇ ಇಲ್ಲ ಗೊತ್ತಾ. ಬಟ್ ಆಮೇಲೆ ನೆಕ್ಸ್ಟ್ ಡೇ ಅಲ್ಲ, ಅದ್ರ ನೆಕ್ಸ್ಟ್ ಡೇ ನಾನು ನಡಿಬೇಕು ಅಂತ ಅಂದ್ಬಿಟ್ಟು ಕೆಳಗಡೆ ಇಳಿಸಿದ್ರು, ನಡೀರಿ ಇವಾಗ ಅಂತ. ಆಮೇಲೆ ನನಗೆ ಆಗ್ತಾ ಇರಲಿಲ್ಲ, ಕೆಳಗಡೆ ಇಳಿದ್ರೆ ಸಾಕು, ಎಲ್ಲರಿಗೂ ಹಂಗೆ ಆಗುತ್ತೆ ಏನೋ ಗೊತ್ತಿಲ್ಲ, ನನಗೆ ಫುಲ್ಲು ಅನ್ನೋ ಥರ ಹಿಂಗೆ ಫುಲ್ಲು ಉಸಿರು ಎಳ್ಕೊತಿದ್ದೆ, ಉಸಿರಾಡೋಕ್ಕಾಗ್ತಾಯಿಲ್ಲ. ಮಲಗಿದ್ರೆ ಏನಿಲ್ಲ, ಎದ್ದು ಕೆಳಗಡೆ ನಿಂತ್ಕೊಂಡ್ರೆ ಸಾಕು ಫುಲ್ಲು ಉಸಿರು ಕಟ್ಟಿದಂಗೆ ಆಗ್ತಿತ್ತು ಅಂತ, ಫುಲ್ಲು ಉಸಿರು ಎಳ್ಕೊಂಬಿಡ್ತಾ ಇದ್ದೆ. ನನಗೆ ವಾಪಸ್ ಹಂಗೆ ಬಂದು ಮಲಗಿಬಿಡ್ತಿದ್ದೆ, ಅಷ್ಟು ರಿಸ್ಕ್ ಆಗ್ತಿತ್ತು. ನನಗೆ ಹಂಗೆ ಆಯಿತಾ ಅಥವಾ ಎಲ್ರಿಗೂ ಹಂಗೆ ಆಗುತ್ತಾ ಗೊತ್ತಿಲ್ಲ ನನಗೆ. ಆಮೇಲೆ ಸಿಕ್ಕಾಬಟ್ಟೆ ಜನ ಆಯಿತಾ, ಯಾರು ಬರ್ತಿದ್ರೆ ಸಾಕು ಅಂತಲೂ ಒಂದೊಂದು ಸಲ ಅನ್ಸೋದು ನನಗೆ. ರೆಸ್ಟ್ ಮಾಡೋಕೆ ಆಗ್ತಿಲ್ಲ ನಂಗೆ. ನೈಟ್ ಪೂರ್ತಿ ಹಾಸ್ಪಿಟ್ಲಲ್ಲಿ ನಾನು ಎಷ್ಟು ದಿವಸ ಇದ್ದೋ ಅಷ್ಟು ದಿವಸ ನಾನು ನಿದ್ದೆ ಮಾಡಿಲ್ಲ, ನೈಟು ನಿದ್ದೆ ಮಾಡಿಲ್ಲ. ಡೇ ಟೈಮೆಲ್ಲ ಯಾರಾದರೂ ಬರೋರು ಇದ್ದೇ ಇರ್ತಿದ್ರು, ಡೇ ಟೈಮು ನಿದ್ದೆ ಇಲ್ಲ, ನೈಟು ನಿದ್ದೆ ಇಲ್ಲ. ಡಿಸ್ಚಾರ್ಜ್ ಆಗೋ ದಿವಸ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ನಾನು ನಿದ್ದೆನೇ ಬರ್ತಿರ್ಲಿಲ್ಲ. ಸೊ ಫೈನಲಿ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ಮುದ್ದು ಬಂಗಾರನ ಕರ್ಕೊಂಡು ನಾವು ಮನೆಗೆ ಬಂದ್ವಿ ಅಲ್ಲ ಬಂಗಾರಿ. ಓಕೆ ಗೈಸ್, ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಜರ್ನಿ ಈ ಥರ ಇತ್ತು. ಸೊ ಅದಾದಮೇಲೆ ಹೇಗಿತ್ತು ಅನ್ನೋದನ್ನು ನೋಡೋಣ, ನನ್ನ ಬಾಣಂತನ ಎಲ್ಲ ಹೇಗಿತ್ತು ಅನ್ನೋದನ್ನು ಆದರೆ ನಾನು ನೆಕ್ಸ್ಟ್ ಯಾವಾಗಾದರೂ ಇನ್ನೊಂದು ವ್ಲಾಗಲ್ಲಿ ನಾನು ಹೇಳ್ತೀನಿ ಆಯಿತಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯಿತಾ. ಥ್ಯಾಂಕ್ ಯು.